ಚಪ್ಪಲಿ ರಾಜೀವ ಯಾವ ರೀತಿಯಾಗಿ ಕುಖ್ಯಾತಿಗೊಳಗಾಗಿದ್ದಾನೆ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಬಿಕಾಸ್ ಪೌರಾಯುಕ್ತೆಗೆ ಧಮಕಿ ಹಾಕಿದಂತ ಪ್ರಕರಣ ಅವತ್ತಿನಿಂದಲೂ ಕೂಡ ಪೊಲೀಸರು ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳಾಗ್ತಾ ಬರ್ತಾ ಇರುವಂತದ್ದು, ಆದ್ರೆ ಸಿಕ್ಕಿರ್ಲಿಲ್ಲ. ನಿನ್ನೆ ತಗ್ಲಾಕೊಂಡಿದ್ದಾನೆ. ಆತನ ಹೆಸರು, ಆತನ ಸಂಪತ್ತು ಇವೆಲ್ಲವೂ ಕೂಡ ಆತನನ್ನ ಕಾಪಾಡ್ತಾ ಇತ್ತಾ ಅನ್ನುವಂತ ಪ್ರಶ್ನೆ ಇತ್ತು. ಅದರ ಜೊತೆಗೆ ಆಡಳಿತ ಪಕ್ಷದ ನಾಯಕ ಬೇರೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಕೆಲವು ರಾಜಕಾರಣಿಗಳ ಒತ್ತಡದಿಂದ ಸೇವ್ ಆಗ್ಬಿಟ್ಟಿದ್ನ ಅಂತ ಫೈನಲಿ ಈಗ ಅರೆಸ್ಟ್ ಆಗಿರುವಂತದ್ದು. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ಚಪ್ಪಲಿ ರಾಜೀವ್ ಗೌಡನನ್ನ ಬಂಧನ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಪೊಲೀಸಿಂದ ರಾಜೀವನನ್ನ ಬಂಧನ ಮಾಡಲಾಯಿತು. ಸಾಕಷ್ಟು ಪ್ರಭಾವವನ್ನ ಹೊಂದಿದ್ದ, ಆ ಕಾರಣಕ್ಕೋಸ್ಕರನೇ ಇಷ್ಟು ದಿನ ಆತ ಅರೆಸ್ಟ್ ಆಗ್ತಾ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಕೇರಳದಲ್ಲಿ ಬಂಧಿಸಿ ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿರುವಂಥದ್ದು ಪೊಲೀಸರು. ಚಿಕ್ಕಬಳ್ಳಾಪುರದ ಗೆಸ್ಟ್ ಹೌಸ್ನಲ್ಲಿ ಇರಿಸಿದ್ದಾರೆ ಪೊಲೀಸರು. ಕೆಲ ಹೊತ್ತಲ್ಲೇ ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಎಫ್ಐಆರ್ ಆಗಿ 13 ದಿನಗಳ ಬಳಿಕ ಧಮಕಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಈ ಮುಂಚೆ ಗೊತ್ತು, ಶಾಸಕರು, ಎಂಪಿಗಳು ಇವ್ರನ್ನೆಲ್ಲರನ್ನೂ ಕೂಡ ಯಾವ ರೀತಿಯಾಗಿ ಅವರೆಲ್ಲಾದ್ರೂ ಎಸ್ಕೇಪ್ ಆಗ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅವ್ರ ಮೇಲೆ ಕೇಸ್ ಇದ್ದಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಂತ. ಆದ್ರೆ ಈ ರಾಜೀವ್ ಗೌಡನನ್ನ ಮಾತ್ರ ಅರೆಸ್ಟ್ ಮಾಡಲಿಕ್ಕೆ 13 ದಿನ ಬೇಕಾಯಿತು ಪೊಲೀಸ್ ಇಲಾಖೆ. ರೈಲು ಮೂಲಕ ಕೇರಳಕ್ಕೆ ಪರಾರಿಯಾಗಿದ್ದ ಚಪ್ಪಲಿ ರಾಜೀವ ಕೋರ್ಟ್ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆಯಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ರಾಜೀವ್ ಗೌಡಗೆ ಆಶ್ರಯ ನೀಡಿದಂತ ಆರೋಪಿಯನ್ನ ಕೂಡ ಬಂಧನ ಮಾಡಲಾಗಿದೆ. ಮಂಗಳೂರು ಮೂಲದ ಉದ್ಯಮಿ ಮೈಕಲ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ. ಇಬ್ಬರನ್ನು ಕೇರಳದಿಂದ ಕರೆತಂದಿರುವಂಥದ್ದು ಪೊಲೀಸರು. ಒಂದು, ಆತ ಮಾಡಿರುವಂಥದ್ದೇ ಅಪರಾಧ, ಅದರ ಜೊತೆಗೆ ಅಪರಾಧ ಮಾಡಿದಂಥವನಿಗೆ ಸಹಾಯ ಮಾಡುವಂಥದ್ದು ಕೂಡ ಮತ್ತೊಂದು ಅಪರಾಧ. ಸೊ ಹೀಗಾಗಿ ಸಹಾಯ ಮಾಡಿದವನನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಕೋರ್ಟ್ನಿಂದಲೂ ಕೂಡ ಆತನಿಗೆ ರಕ್ಷಣೆ ಸಿಗ್ಲಿಲ್ಲ, ಕಾನೂನಿನ ರಕ್ಷಣೆ ಸಿಗ್ಲಿಲ್ಲ. ಯಾಕೆಂದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದ, ಪ್ರಕರಣ ದಾಖಲಾಗ್ತಿದ್ದ ಹಾಗೆ. ಅದಾದ ಬಳಿಕ ಎಫ್ಐಆರ್ ರದ್ದು ಕೋರಿ ಕೂಡ ಅರ್ಜಿಯನ್ನು ಹಾಕಿದ್ದ. ಎರಡೂ ಕೂಡ ವಜಾಗೊಂಡಿದ್ವು. ಅದಾದ್ಮೇಲೆ ಬಂಧಿಸಲೇಬೇಕಾದಂತ ಅನಿವಾರ್ಯತೆ ಪೊಲೀಸರಿಗಿತ್ತು. ಸೊ ಬಂಧನ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಫೈನಲಿ 13 ದಿನಗಳ ಬಳಿಕ ಚಪ್ಪಲಿ ರಾಜೀವ್ನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರಾ ಅಥವಾ ಅವನೇ ತಗ್ಲಾಕೊಂಡ ಅಂತ? ಬಿಕಾಸ್ ಇಷ್ಟು ದಿನ ಸಾಕಷ್ಟು ಒತ್ತಡ ಇತ್ತು, ಆ ಕಾರಣಕ್ಕೋಸ್ಕರನೇ ಆತನನ್ನ ಬಂಧಿಸಲಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಕಾನೂನಿನ ರಕ್ಷಣೆ ಕೂಡ ಸಿಗ್ಲಿಲ್ಲ. ಈಗ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿಡ್ಲಘಟ್ಟ ಪೊಲೀಸರು ಕೂಡ ಸುಮಾರು 6 ತಂಡಗಳನ್ನ ರಚನೆ ಮಾಡಿಕೊಂಡಿದ್ರು. 13 ದಿನಗಳಿಂದಲೂ ಕೂಡ ಹುಡುಕಾಟವನ್ನ ಮಾಡ್ತಿದ್ರು. ಕೊನೆಗೆ ಕೇರಳ ಬಾರ್ಡರ್ ಅಲ್ಲಿ ನಿನ್ನೆ ಸಂಜೆ ಸುಮಾರಿಗೆ ಆತನನ್ನ ಅರೆಸ್ಟ್ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಕೇಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಏನು ಅಂತಂದ್ರೆ, ರಾಜೀವ್ ಗೌಡ ಅವರಿಗೆ ಆಶ್ರಯ ಕೊಟ್ಟಿದ್ದಂತಹ ಉದ್ಯಮಿ ಮೈಕಲ್ ಎಂಬಾತನನ್ನು ಕೂಡ ಈಗಾಗಲೇ ಶಿಡ್ಲಘಟ್ಟ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಮೈಕಲ್ ಕಳೆದ 3-4 ದಿನಗಳಿಂದಲೂ ಕೂಡ ಅಷ್ಟೇ ಮಂಗಳೂರಿನಲ್ಲಿ ಆತನಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ. ಆಶ್ರಯ ಕೊಟ್ಟಿದ್ದಂತಹ ಆರೋಪದಡಿಯಲ್ಲಿ ಮತ್ತು ನಿನ್ನೆ ಪೊಲೀಸರು ರಾಜೀವ್ ಗೌಡ ತಲೆಮರೆಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿದ್ದಂತ ಮೈಕಲ್ ಎಂಬಾತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿಕೊಂಡು ನಿನ್ನೆ ತಡರಾತ್ರಿ ವೇಳೆಗೆ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಬಂದರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಗೆಸ್ಟ್ ಹೌಸ್ ನಲ್ಲಿ ಇರಿಸಿ ಈಗಾಗಲೇ ಇಬ್ಬರನ್ನು ಕೂಡ ಅಷ್ಟು ಇಂಟ್ರೋಗೇಷನ್ಗೆ ಒಳಪಡಿಸಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಮೈಕಲ್ ಇಷ್ಟು ದಿನಗಳಿಂದಲೂ ಕೂಡ ಆಶ್ರಯವನ್ನು ಕೊಟ್ಟಿದ್ದ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರ. ಯಾಕಂದ್ರೆ ಈತ ತಪ್ಪಿಸಿಕೊಳ್ಳೋದಕ್ಕೆ ಪ್ರಮುಖವಾಗಿ ಎಲ್ಲಾ ರೀತಿಯಂತಹ ಸಹಾಯವನ್ನು, ಹಣಕಾಸಿನ ಸಹಾಯ ಆಗಿರ್ಬೋದು, ಫೋನ್ನ ಸಹಾಯ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ಒಂದು ಮೈಕಲ್ ಮಾಡ್ತಿದ್ದ ಅನ್ನುವಂಥದ್ದು ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಕೂಡ ಅಷ್ಟೇ ಬಯಲಾಗಿರುವಂತದ್ದು. ಸದ್ಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಇಬ್ಬರು ಆರೋಪಿಗಳನ್ನು ಕೂಡ ಅಷ್ಟೇ 10ರಿಂದ 10:30 ಸುಮಾರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿರುವಂತಹ ಗವರ್ಮೆಂಟ್ ಹಾಸ್ಪಿಟಲ್ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿದಂತ ಬಳಿಕ 11 ಗಂಟೆ ಸುಮಾರಿಗೆ ಶಿಡ್ಲಘಟ್ಟ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಂತಹ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಇನ್ನು ನನ್ನ ಹಿಂಭಾಗದ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರಬಹುದು. ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ ನ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ರಾಜೀವ್ ಗೌಡ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಎಂಎಲ್ಎ ಸ್ಪರ್ಧಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಕೂಡ ಮಾಡಿದ್ರು, ಸೋತಿದ್ರು. ಆದ್ರೂ ಕೂಡ ಅಷ್ಟೇ ಆತನಿಗೆ ಆದಂತಹ ಒಂದಷ್ಟು ಫಾಲೋವರ್ಸ್ ಕೂಡ ಇದ್ದಾರೆ. ಒಂದು ವೇಳೆ ಆತ ಬಂಧನ ಆದಂತಹ ವೇಳೆಯಲ್ಲಿ ಆರೋಪಿಯನ್ನ ಶಿಡ್ಲಘಟ್ಟ ಕೋರ್ಟ್ಗೆ ಕರೆತರುವಂತಹ ಸಂದರ್ಭದಲ್ಲಿ ಏನಾದ್ರೂ ಆತನ ಮೇಲೆ, ಅಂದ್ರೆ ಆತನ ಬಂಧನ ಮಾಡುವಂತದ್ದು ಸರಿಯಲ್ಲ ಅಂತೇಳಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡುವಂತದ್ದು, ವಾಹನಕ್ಕೆ ಅಡ್ಡಿ ಮಾಡುವಂತದ್ದು, ಈ ರೀತಿಯಂತಹ ಘಟನೆಗಳಾಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅಕ್ಕಪಕ್ಕದಲ್ಲಿರುವಂತಹ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ನ ಪೊಲೀಸರನ್ನು ಕೂಡ ಈಗಾಗಲೇ ಬಂದೋಬಸ್ತ್ಗೆ ಬರೋದಕ್ಕೆ ಈಗಾಗಲೇ ಎಸ್ಪಿ ಅವರು ಸೂಚನೆ ಕೊಟ್ಟಿದ್ರು. ಅದರಂತೆ ಶಿಡ್ಲಘಟ್ಟ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ದಿಬ್ಬೂರಳ್ಳಿ ಆಗಿರ್ಬೋದು, ಚಿಕ್ಕಬಳ್ಳಾಪುರದಲ್ಲಿರುವಂತಹ ಪೊಲೀಸರನ್ನು ಕೂಡ ಈಗಾಗಲೇ ಇಮಿಡಿಯೇಟ್ ಆಗಿ ಶಿಡ್ಲಘಟ್ಟ ಟೌನ್ ನ ಮುಂಭಾಗಕ್ಕೆ ಬರೋದಕ್ಕೆ ಹೇಳಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಶಿಡ್ಲಘಟ್ಟದಾದ್ಯಂತಲೂ ಕೂಡ ಅಷ್ಟೇ ಮಫ್ತಿಯಲ್ಲಿ ಪೊಲೀಸರು
ಎಲ್ಲ ಕೂಡ ಅಷ್ಟೇ ಅಬ್ಸರ್ವ್ ಮಾಡ್ತಾ ಇರಿ, ಸೂಪರ್ವೈಸ್ ಮಾಡ್ತಾ ಇರಿ. ಯಾರಾದ್ರೂ ಕಾರ್ಯಕರ್ತರು ಗುಂಪು ಕೂಡುವಂತದ್ದು, ಬೇರೆ ರೀತಿ ಮೀಟಿಂಗ್ ಮಾಡುವಂತದ್ದು, ಆರೋಪಿಯನ್ನ ಕರೆತರುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಅಡ್ಡಿ ಮಾಡುವಂತದ್ದು, ಪೊಲೀಸ್ ವಾಹನದ ಮೇಲೆ ಅಟ್ಯಾಕ್ ಮಾಡುವಂತದ್ದು, ಈ ರೀತಿಯಂತ ಘಟನೆಗಳು ಮಾಡಬಹುದು. ಅದಕ್ಕೆ ಪ್ರೀ ಪ್ಲಾನ್ಡ್ ಆಗಿ ಯಾವ್ದಾದ್ರು ಸಭೆ ಏನಾದ್ರು ಮಾಡ್ತಿದ್ರೆ ಅಂತವರನ್ನು ಕೂಡ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ಅಂತಾನು ಕೂಡ ಈಗಾಗಲೇ ಈ ಚಿಕ್ಕಬಳ್ಳಾಪುರ ಎಸ್ಪಿ ಖಡಕ್ ಆಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಸದ್ಯಕ್ಕೆ ಇಬ್ಬರು ಆರೋಪಿಗಳು, ಒಂದು ರಾಜೀವ್ ಗೌಡ ಮತ್ತೊಂದು ಮೈಕಲ್, ಈ ಇಬ್ಬರು ಕೂಡ ಆರೋಪಿಗಳನ್ನ ಕೂಡ ಪೊಲೀಸರು ತಡರಾತ್ರಿ ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿದ್ದು ಸದ್ಯಕ್ಕೆ ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಈಗಾಗಲೇ ಸಿದ್ಧ ಮಾಡ್ತಾ ಇರುವಂತದ್ದು. ಅದರ ರಿಮ್ಯಾಂಡ್ ಅರ್ಜಿಯಲ್ಲಿ ಆರೋಪಿಗಳು ಬಂಧನವಾದಂತಹ ಸ್ಥಳ ಆಗಿರ್ಬೋದು, ಬಂಧನ ಮಾಡಿದಂತಹ ಸಮಯ ಆಗಿರ್ಬೋದು, ಆರೋಪಿಗಳನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳ ಬಳಿ ಯಾವೆಲ್ಲ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನೋ ವಿಚಾರ ಆಗಿರ್ಬೋದು. ಇದರ ಜೊತೆಗೆ ಬಂಧನ ಮಾಡಿದಂತಹ ಬಳಿಕ ಆರೋಪಿಗಳ ಕುಟುಂಬಸ್ಥರಿಗೆ ಯಾರಿಗೆ ನಾವು ಅರೆಸ್ಟ್ ಇಂಟಿಮೇಷನ್ ಅನ್ನು ಕೊಟ್ಟಿವಿ ಅನ್ನುವಂಥ ವಿಚಾರವನ್ನು ಕೂಡ ಅಷ್ಟೇ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಸದ್ಯಕ್ಕೆ ಎಲ್ಲಾ ರೀತಿಯಂತಹ ಪ್ರೊಸೆಸ್ ಗಳನ್ನು ಕೂಡ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲೇ ಪೊಲೀಸರು ಮಾಡ್ತಾ ಇದ್ದು, ಎಲ್ಲಾ ಪ್ರೊಸೆಸ್ ಆದಂತಹ ಬಳಿಕ 10 ಗಂಟೆ ಸುಮಾರಿಗೆ ಆರೋಪಿಗಳ ಇಬ್ಬರನ್ನೂ ಕೂಡ ಅಷ್ಟೇ ವೈದ್ಯಕೀಯ ಪರೀಕ್ಷೆಗೊಳಪಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆ ಆದಂತಹ ಬಳಿಕ 11:30 ಸುಮಾರಿಗೆ ಶಿಡ್ಲಘಟ್ಟದಲ್ಲಿರುವಂತಹ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರು A2 ಆರೋಪಿಯಾಗಿರುವಂತಹ ಈ ಮೈಕಲ್ ಏನಿದೆ ಈತನನ್ನ ಪೊಲೀಸ್ ಕಸ್ಟಡಿಗೆ ಕೇಳಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಮೈಕಲ್ ಕೇವಲ ಆಶ್ರಯವನ್ನ ಕೊಟ್ಟಿರುವಂತದ್ದು, ಆತ ತಲೆಮರೆಸಿಕೊಳ್ಳೋದಕ್ಕೆ ಆತ ಎಲ್ಲಾ ರೀತಿಯಂತ ಸಹಾಯ ಮಾಡಿದ ಅನ್ನೋ ಒಂದು ಕಾರಣಕ್ಕೋಸ್ಕರ ಆತನನ್ನು ಅರೆಸ್ಟ್ ಮಾಡಿದ್ವಿ. ಆತನಿಂದ ಇಂಟ್ರಾಗೇಷನ್ ಮಾಡುವಂತ ಅಗತ್ಯತೆ ಇಲ್ಲ. ಬದಲಾಗಿ ಈ ಪ್ರಕರಣದ A1 ಆರೋಪಿಯಾಗಿರುವಂತಹ ರಾಜೀವ್ ಗೌಡ ಏನಿದೆ ಈತನ ನಾನು ಪೊಲೀಸ್ ಕಸ್ಟಡಿಗೆ ಕೇಳ್ತಾ ಇದೀವಿ. ಯಾಕಂದ್ರೆ ಈತ ಕಳೆದ 12 ದಿನಗಳಿಂದಲೂ ಕೂಡ ಅಷ್ಟೇ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. 12 ದಿನಗಳಿಂದ ಎಲ್ಲೆಲ್ಲಿದ್ದ, ಏನೇನ್ ಮಾಡ್ತಿದ್ದ ಒಂದು ಕುತೂಹಲ ಎಲ್ರಿಗೂ ಇರುವಂತದ್ದು, ಇಂತಹ ಪ್ರಕರಣಗಳ ಸಂದರ್ಭದಲ್ಲಿ ಏನಾಗಬಹುದು, ಏನ್ ಶಿಕ್ಷೆ ಆಗಬಹುದು, ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬಹುದು ಅಂತ. ಅದರಲ್ಲೂ ಸ್ಪೆಷಲಿ ಆಡಳಿತ ಪಕ್ಷದ ನಾಯಕರ ವಿರುದ್ಧ ಏನಾದ್ರೂ ಪ್ರಕರಣಗಳಿದ್ದಂತ ಸಂದರ್ಭದಲ್ಲಿ ಆ ಪ್ರಕರಣಗಳು ಎಷ್ಟು ಮಟ್ಟಿಗೆ ಹಳ್ಳ ಹಿಡಿದಿದ್ದಾವೆ, ಮುಚ್ಚೋಗಿದ್ದಾವೆ, ಸಮಾಧಿಯಾಗಿದ್ದಾವೆ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಏನಾಗಬಹುದು ಇಂಥ ಪ್ರಕರಣಗಳಲ್ಲಿ? ಪೃಥ್ವಿಲಿ ಪ್ರಮುಖವಾಗಿ ಮೊನ್ನೆ ಕೂಡ ಅಷ್ಟೇ ಹೈಕೋರ್ಟ್ ನಲ್ಲಿ ಜಾಮೀನನ್ನ ಕೋರಿ ಅರ್ಜಿ ಹಾಕಿರುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಅಲ್ಲಿನ ನಾಗಪ್ರಸನ್ನ ಅವರು ಒಂದು ಆಕ್ರೋಶವನ್ನು ಅವರು ಹಾಕ್ತಾರೆ. BNS ಆಕ್ಟ್ ಅಡಿಯಲ್ಲಿ ಯಾಕೆ 74 ಆಗಿರ್ಬೋದು 79 ಅಡಿಯಲ್ಲಿ ಯಾಕೆ ನೀವು FIR ಅನ್ನ ಮಾಡಿಲ್ಲ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಒಂದು ಮಹಿಳೆಗೆ ನಿಂದನೆ ಮಾಡುವಂತದ್ದು ಏನಿತ್ತು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದು ಜೊತೆಗೆ ಪ್ರಾಣ ಬೆದರಿಕೆ ಹಾಕುವಂತದ್ದು, ಈ ಪರ್ಟಿಕ್ಯುಲರ್ ಸೆಕ್ಷನ್ ಗಳನ್ನು ಯಾಕೆ ಆಡ್ ಮಾಡಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಈಗ ಪೊಲೀಸರು ಅದನ್ನ ಬಹುತೇಕ ಹೈಕೋರ್ಟ್ ಕೂಡ ಅಷ್ಟೇ ಚೀಮಾರಿ ಹಾಕಿರುವಂತಹ ಕಾರಣಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಆ ಸೆಕ್ಷನ್ ಗಳನ್ನು ಕೂಡ ಆಡ್ ಮಾಡಬಹುದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಅದೆಲ್ಲವೂ ಕೂಡ ಅಷ್ಟೇ ಬೇಲೇಬಲ್ ಸೆಕ್ಷನ್ಸ್ ಆಗಿರುವಂತದ್ದು. ಯಾಕಂದ್ರೆ BNS ಆಕ್ಟ್ ಅಡಿಯಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಪ್ರಮಾಣ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ಸ್ಟೇಷನ್ ಬೆಲೆ ಕೊಡ್ತಾರೆ. ಇಲ್ಲಿ ಪ್ರಮುಖವಾಗಿ ಒಂದು ನಾನ್ ಬೇಲೇಬಲ್ ಸೆಕ್ಷನ್ ಯಾವ್ದಿದೆ ಅಂತಂದ್ರೆ ಅದು ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿ ಆಗಿರುವಂತದ್ದು, ಇದು ಮಾತ್ರ ನಾನ್ ಬೇಲೇಬಲ್ ಸೆಕ್ಷನ್ ಇರುವಂತದ್ದು. ಉಳಿದಂತೆ ಪ್ರಾಣ ಬೆದರಿಕೆ ಆಗಿರ್ಬೋದು ಅಥವಾ ಇನ್ನಿತರ ಸೆಕ್ಷನ್ ಗಳನ್ನ ಏನು ಆಡ್ ಮಾಡ್ಕೊಂಡಿದ್ದಾರೆ ಅವೆಲ್ಲವೂ ಕೂಡ ಅಷ್ಟೇ ಬೇಲೇಬಲ್ ಇದೆ ಮತ್ತು 7 ವರ್ಷಕ್ಕಿಂತಲೂ ಕಡಿಮೆ ಶಿಕ್ಷೆಯ ಪ್ರಮಾಣ ಇರುವಂತದ್ದು. ಆ ನಿಟ್ಟಿನಲ್ಲಿ ಆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದ್ರೂ ಕೂಡ ಅಷ್ಟೇ ಈ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಆದ್ರೆ ಇಲ್ಲಿ ಶಿಕ್ಷೆ ಅನ್ನುವಂತಹದ್ದು ಇನ್ನೂ ಕೂಡ ಅಷ್ಟೇ ಇವರು ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ, ಕೋರ್ಟ್ ಅಲ್ಲಿ ಟ್ರಯಲ್ ಬರಬೇಕಾಗುತ್ತೆ, ಟ್ರಯಲ್ ನ ಸಂದರ್ಭದಲ್ಲಿ ವಾದ ಪ್ರತಿವಾದ ಆಗಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಾಕ್ಷಿಗಳೇನಾದ್ರೂ ಕರೆಕ್ಟ್ ಆಗಿತ್ತು ಅಂತಂದ್ರೆ ಕನ್ವಿಕ್ಷನ್ ಆಗುತ್ತೆ. ಸಾಕ್ಷಿಗಳೇನಾದ್ರೂ ಅವತ್ತು ಉಲ್ಟಾ ಹೊಡೆದ್ರು ಅಂತಂದ್ರೆ ಬಹುತೇಕ ಖುಲಾಸೆ ಆಗುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ಪರ್ಟಿಕ್ಯುಲರ್ ಆಗಿ ಇಂತಹ ಪ್ರಕರಣದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಉದ್ಯೋಗ ಬೆಂಗಳೂರು ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರಿಗೆ ಎಚ್ಚರಿಕೆ ಅಂದ್ರೆ ಈ ಮೆಜೆಸ್ಟಿಕ್ ಸುತ್ತಮುತ್ತ ಓಡಾಡ್ತಾರಲ್ಲ ಅವರಿಗೆ. ಯಾಕೆಂದ್ರೆ ಇವತ್ತು ಕಂಪ್ಲೀಟ್ ಆಗಿ ಟ್ರಾಫಿಕ್ ಬಿಸಿಯನ್ನ ಎದುರಿಸಬೇಕಾಗತ್ತೆ. ಆಫೀಸಿಗೆ ಹೋಗುವಂತವ್ರು ಒಂದು ಅರ್ಧ ಗಂಟೆ ಬೇಗನೆ ಹೊರಟ್ಬಿಡಿ. ನಗರದಲ್ಲಿ ಪ್ರತಿಭಟನೆ ಇರುವಂತ ಕಾರಣಕ್ಕೋಸ್ಕರ ಟ್ರಾಫಿಕ್ ಜಾಮ್ ಅಂತೂ ಫಿಕ್ಸ್. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಇದೆ, ಲೋಕಭವನ ಚಲೋ ಹಮ್ಮಿಕೊಂಡಿದ್ದಾರೆ. ಆಡಳಿತ ಪಕ್ಷ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ರಾಜಭವನದವರೆಗೂ ಕೂಡ ಅವರನ್ನ ಬಿಡುವಂತ ಸಾಧ್ಯತೆ ಇರುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಕೂಡ ಸೇರಿಸಿರ್ತಾರೆ. ಸ್ಪೆಷಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಇರುವಂತ ಕಾರಣಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುತ್ತೆ. ಸೊ ಹೀಗಾಗಿ ಟ್ರಾಫಿಕ್ ಬಿಸಿ ಇರುತ್ತೆ. ಬಿಜೆಪಿಯಿಂದಲೂ ಕೂಡ ವಿಧಾನಸೌಧ ಬಳಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತದೆ. ಫ್ರೀಡಂ ಪಾರ್ಕ್ ರೋಡ್, ರಾಜಭವನ ರೋಡ್ ಕಂಪ್ಲೀಟ್ ಜಾಮ್. ಮನ್ರೇಗಾ ವರ್ಸಸ್ VBG ರಾಮ್ಜಿ ಸಮರ ನಡೀತಾ ಇರುವಂಥದ್ದು. ವಿಶೇಷ ಅಧಿವೇಶನ ಅಂತ ಕರೆದ್ರು, ವಿಶೇಷ ಅಧಿವೇಶನ ಬಿಟ್ಟು ಇಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಜನರು ದುಡ್ಡಲ್ವಾ, ಪೋಲ್ ಆದ್ರೆ ಆಗುತ್ತೆ, ಹೋದ್ರೆ ಹೋಗುತ್ತೆ. ನೀರಲ್ಲಿ ಹೋಮ ಮಾಡಿದ್ರೆ ಮಾಡ್ದಂಗೆ ಅಂತ. ಅವ್ರ ದುಡ್ಡು ಅಲ್ವಲ್ಲ, ಅವ್ರ ಜೋಬಿಂದ ಹಾಕಿ ಮಾಡ್ತಿರುವಂಥ ಅಧಿವೇಶನ ಅಲ್ವಲ್ಲ. ಸೊ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಲೋಕಭವನ ಚಲೋವನ್ನ ಹಮ್ಮಿಕೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷ. ರಾಜ್ಯಪಾಲರು ಮೊದಲೇ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಗೊಂದಲ ಆಯಿತು, ಚರ್ಚೆಗಳಾಗ್ತಾ ಇದೆ.
ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇದೇ ಸಂದರ್ಭದಲ್ಲಿ ಮನ್ರೇಗಾ ತೆಗೆದಿರುವಂತ ಹಿನ್ನೆಲೆ, ವಿಬಿಜಿ ರಾಮ್ಜಿಯಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಲೋಕಭವನ ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯವರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯಪಾಲರನ್ನ ಬೆಂಬಲಿಸಿ ಕೂಡ ಅವರು ಪ್ರತಿಭಟನೆಯನ್ನ ಅವರು ಮಾಡ್ತಾ ಇದ್ದಾರೆ. ವಿಧಾನಸೌಧ ಬಳಿ ಇರುವಂತ ಗಾಂಧಿ ಪ್ರತಿಮೆ ಬಳಿ ಮೈತ್ರಿ ನಾಯಕರು, ಮೈತ್ರಿ ಶಾಸಕರುಗಳ ಪ್ರತಿಭಟನೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ ತಿಮ್ಮೇಗೌಡರು ಹಾಗೆ ಮಾದೇಶ್. 3 ಜನರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. 3 ಜನದಿಂದ ಕೂಡ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಹಾಗೆ ನೇರ ಸಂಪರ್ಕದಲ್ಲಿರಿ. ಮನ್ರೇಗಾ ಪರ ವಿಬಿಜಿ ರಾಮ್ಜಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷ. ಇಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ಸಮರವನ್ನ ಸಾರಲಾಗ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ ಮಾತ್ರ ಅಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ನಿಂದ ನಿರ್ಧಾರ ಆಗಿರುವಂಥದ್ದು. ದೇಶದಾದ್ಯಂತ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸ್ತಾ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಆಡಳಿತದಲ್ಲಿರುವಂಥ ಹಿನ್ನೆಲೆಯಲ್ಲಿ ಆ ಎಫೆಕ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ, ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಿಸಿರುವಂಥದ್ದು ಕೇಂದ್ರ. ವಿಬಿಜಿ ರಾಮ್ಜಿ ಕಾಯ್ದೆಗೆ ಕಾಂಗ್ರೆಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ನಾಟ್ ಓನ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದಿದ್ದು ಮಾತ್ರ ಅಲ್ಲ, 60-40 ಶೇರ್ ನೆಕ್ಸ್ಟ್ ಈಗ ಇರುವಂಥದ್ದು. 60% ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 40% ಆಗಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ವಿರೋಧ ಕಾಂಗ್ರೆಸ್. ಈ ಮುಂಚೆ 90-10 ಇತ್ತು. 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ. ಇನ್ನೊಂದು ಕಡೆ ನಿರುದ್ಯೋಗ ಭತ್ಯೆ ಎಲ್ಲ ಕೊಡೋದಿಲ್ಲ, ಉದ್ಯೋಗ ಖಾತ್ರಿ ಅನ್ನುವಂಥದ್ದಿಲ್ಲ ಇದರಲ್ಲಿ. ಸೊ ಇದು ಕಾರ್ಮಿಕರಿಗೆ ರಕ್ಷಣೆಯನ್ನ ಒದಗಿಸುವಂತ ಕಾಯ್ದೆ ಅಲ್ಲ ಅನ್ನುವಂಥದ್ದು ಪ್ರಮುಖ ಕಾಂಗ್ರೆಸ್ ಆರೋಪಗಳು. ಮಹಾತ್ಮ ಗಾಂಧಿ ಹೆಸರನ್ನ ಕೂಡ ತೆಗೆದಿರುವಂಥದ್ದು ಕೂಡ ಅವರಿಗೆ ಪ್ರಮುಖವಾಗಿ ಆಕ್ರೋಶ ಕಾರಣ ಆಗಿದೆ. ವಿಶೇಷ ಅಧಿವೇಶನ ವೇಳೆನೆ ಭಾರಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಫ್ರೀಡಂ ಪಾರ್ಕ್ ನಲ್ಲಿ ಇದು ಕಾಂಗ್ರೆಸ್ ಪ್ರೊಟೆಸ್ಟ್. ಸಿಎಂ, ಡಿಸಿಎಂ ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲೇ ವಿಶೇಷ ಅಧಿವೇಶನವನ್ನ ಕರೆದಿರುವಂತದ್ದು. ಇದೇ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ತಮ್ಮ ಭಾಷಣವನ್ನ ಬೇರೆ ಮೊಟಕುಗೊಳಿಸಿದ್ರು. ಎಲ್ಲವನ್ನೂ ಸೇರಿಸಿ ಯಾವ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು? ವೇದಿಕೆ ಸಿದ್ಧವಾಗಿದೆ. ಯಾವ ರೀತಿಯಾಗಿ ಅಂದ್ರೆ ಅಧಿವೇಶನದ ಒಳಗೆ ಅಂದ್ರೆ ಸದನದ ಒಳಗೆ ಮತ್ತೆ ಹೊರಗೆ ಎರಡೂ ಕಡೆಯೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಕಾಳೆಯನ್ನ ಮೊಳಗಿಸಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಪೃಥ್ವಿರಾಜ್ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ವಿಬಿಜಿ ರಾಮ್ಜಿ ಎಂಬ ಹೆಸರಾಗಿ ಬದಲಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮಹಾತ್ಮ ಗಾಂಧೀಜಿಯವ್ರಿಗೆ ಇವರು ಅಪಮಾನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಮಾಡೋದ್ರ ಮುಖಾಂತರ ಈ ಒಂದು ಮನ್ರೇಗಾ ಹೆಸರನ್ನ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದೆ. ಅದರಂತೆ ಇವತ್ತು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಣಕಾಳೆಯನ್ನ ಮೊಳಗಿಸ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆಯಾಗಿ ವಿಶೇಷ ಅಧಿವೇಶನವನ್ನ ಕರೆದಿರ್ತಕ್ಕಂಥದ್ದು, ಅಂದ್ರೆ ಮನ್ರೇಗಾ ಮರುಸ್ಥಾಪನೆ ಮಾಡಬೇಕು, ಮತ್ತೊಂದ್ ಕಡೆಯಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಈ ಒಂದು ಖಂಡನಾ ನಿರ್ಣಯವನ್ನ ಕೈಗೊಳ್ಳುವಂತ ಒಂದು ನಿಟ್ಟಲ್ಲಿ ಅಧಿವೇಶನವನ್ನ ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಆ ಒಂದು ಮನ್ರೇಗಾ ವಿಚಾರವಾಗಿ ಇವತ್ತು ಚರ್ಚೆ ಆಗ್ತಾ ಇದೆ. ಅಂದ್ರೆ ಇನ್ನುಳಿದಿರ್ತಕ್ಕಂಥ 2-3 ದಿನಗಳ ಅವಧಿಗೆ ಅಧಿವೇಶನ ನಡೀತಾ ಇದೆ. ಆ ಸದನದ ಒಳಗೆ ಅಲ್ಲಿ ಕೂಡ ಚರ್ಚೆಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸದನದ ಹೊರಗೆ ಕೆಪಿಸಿಸಿಯಿಂದ ಇವತ್ತು ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಎಲ್ಲಿ? ಫ್ರೀಡಂ ಪಾರ್ಕ್ ನಲ್ಲಿ. ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು, ಆ ಪಕ್ಷದ ಹಾಲಿ ಮಾಜಿ ಶಾಸಕರುಗಳು, ಮತ್ತೊಂದು ಕಡೆಯಾಗಿ ಎಂಎಲ್ಸಿಗಳು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೀಗ ನಾನು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಯುವಂತ ಒಂದು ಸ್ಥಳದಲ್ಲಿದ್ದೀನಿ. ನೋಡ್ತಾ ಇರಬಹುದು, ಈ ಒಂದು ವೇದಿಕೆಯಲ್ಲೇ ಇವತ್ತು ರಾಜ್ಯ ಮತ್ತೆ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸುವಂತ ಒಂದು ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಹೇಳಿದಂತೆ ಏನು ಈ ಹಿಂದೆ 90% ಕೇಂದ್ರ ಸರ್ಕಾರ, 10% ಅಷ್ಟೇ ರಾಜ್ಯ ಸರ್ಕಾರ ಈ ಒಂದು ಮನ್ರೇಗಾ ವಿಚಾರದಲ್ಲಿ ಅನುದಾನವನ್ನ ಕೊಡ್ತಾ ಇದ್ರು. ಆದ್ರೆ ಈಗ ವಿಬಿಜಿ ರಾಮ್ಜಿ ಕಾಯ್ದೆ ತಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಅನುದಾನವನ್ನ ಕೊಡಬೇಕಾಗುತ್ತೆ. ಇದರಿಂದಾಗಿ
ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ 3,000 ಕೋಟಿ ನಷ್ಟ ಆಗುತ್ತೆ ಬೊಕ್ಕಸಕ್ಕೆ ಅನ್ನುವಂಥ ಒಂದು ಆರೋಪ ಅನ್ನುವಂಥ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಸೊ ಹೀಗಾಗಿ ಮಹಾತ್ಮ ಗಾಂಧೀಜಿಯವ್ರಿಗೆ ಇವರು ಅಪಮಾನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ರದ್ದು ಮಾಡಿ ಮನ್ರೇಗಾ ಮನ್ರೇಗಾ ಯೋಜನೆಯನ್ನ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವಂತ ಒಂದು ನಿಟ್ಟಲ್ಲಿ ಈ ಒಂದು ಪ್ರತಿಭಟನಾ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನಾ ಸಮಾವೇಶದ ಬಳಿಕ ಲೋಕಭವನ ಛಲವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ರಾಜಭವನಕ್ಕೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಈ ಒಂದು ರಾಜ್ಯಪಾಲರನ್ನ ವಾಪಸ್ ಕರೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಏಕಪಕ್ಷೀಯವಾಗಿ ನಡ್ಕೊಂತಾ ಇದ್ದಾರೆ, ಕೇಂದ್ರ ಸರ್ಕಾರದ ಅಣತಿಯಂತೆ ನಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ರಾಷ್ಟ್ರಗೀತೆಗೂ ಕೂಡ ಅಗೌರವವನ್ನು ತೋರಿದ್ದಾರೆ. ರಾಜ್ಯ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ಕೂಡ ಓದಿಲ್ಲ. ಹೀಗಾಗಿ ರಾಜ್ಯಪಾಲರನ್ನು ಕೂಡ ವಾಪಸ್ ಕರೆಸಿಕೊಳ್ಬೇಕು, ಮತ್ತೊಂದು ಕಡೆಗೆ ಮನ್ರೇಗಾವನ್ನು ಕೂಡ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಇವತ್ತು ಒತ್ತಡ ಏರುವಂತ ಒಂದು ತಂತ್ರವನ್ನ ಕಾಂಗ್ರೆಸ್ ನಾಯಕರು ಅನುಸರಿಸ್ತಾ ಇರ್ತಕ್ಕಂಥದ್ದು. ಇನ್ನಷ್ಟು ನೆಕ್ಸ್ಟ್ ಬುಲೆಟಿನ್ಗಳಲ್ಲಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗೋಣ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಾಂಗ್ರೆಸ್ ಪ್ರತಿಭಟನೆಗೆ ದೋಸ್ತಿ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಇಂದು ಬಿಜೆಪಿ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಗವರ್ನರ್ಗೆ ಅಗೌರವ ಅಂತ ಆರೋಪಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಗವರ್ನರ್ಗೆ ಅಗೌರವ ತೋರಿಸಿದ್ದಾರೆ ಅನ್ನುವಂಥ ರೀಸನ್ ಕೂಡ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಅಬಕಾರಿ ಸಚಿವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶ ಕೊಡಬೇಕು, ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆ ಒಂದು ಕಾರಣ ಕೂಡ ಇದೆ. ವಿಧಾನಸಭೆಯಲ್ಲಿ ರಾಜ್ಯಪಾಲರಿಗೆ ಅವಮಾನ ಆರೋಪ, ಅಗೌರವ ತೋರಿದ ಶಾಸಕರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಇಂದು ಪ್ರತಿಭಟನೆಯನ್ನ ಮಾಡಲಾಗ್ತದೆ. ರೆಡ್ಡಿ ಮನೆ ಮೇಲೆ ದಾಳಿ ಕೇಸ್, ಅಬಕಾರಿ ಲಂಚ ಕೇಸ್, ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಪ್ರಕರಣ ಪ್ರಸ್ತಾಪಿಸಿ ಕಿಡಿಕಾರ್ಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರುಗಳು ರೆಡಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬೀಳಲಿರುವಂಥದ್ದು ದೋಸ್ತಿ ಲೀಡರ್ಸ್. ಆದರೆ ಇಲ್ಲಿ ಪ್ರತಿಭಟನೆಗಳನ್ನ ಮಾಡಲಾಗ್ತದೆ. ಕಾಟಾಚಾರಕ್ಕೆ ಇವ್ರ ತೀಟೆ ತೀರಿಸ್ಕೊಳ್ಳೋಕ್ಕೆ ಅನ್ನುವಂಥ ಚರ್ಚೆ ಆಗ್ತಾ ಇರುವಂಥದ್ದು. ಅಧಿವೇಶನಗಳು ಏನು ಚರ್ಚೆ ಮಾಡ್ತಾ ಇದ್ದೀರಾ? ಏನು ಉಪಯೋಗ ಆಯ್ತು? ಈಗ ವಿಶೇಷ ಅಧಿವೇಶನ ಕೋಟಿ ಕೋಟಿ ಖರ್ಚು ಮಾಡಿಬಿಟ್ಟು ಮಾಡ್ತಾ ಇದ್ದೀರಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ ಬಿಜೆಪಿ ಜೆಡಿಎಸ್ನವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕೌಂಟರ್ ಪ್ರತಿಭಟನೆ. ಅವ್ರ ಪ್ರತಿಭಟನೆ ಯಾವ ರೀತಿಯಾಗಿದೆ, ಮತ್ತೊಂದ್ ಕಡೆ ಈ ಚಂದಕ್ಕೆ ಯಾಕೆ ಬೇಕಾಗಿತ್ತು ವಿಶೇಷ ಅಧಿವೇಶನ ಅಂತ, ಇವ್ರು ಪ್ರತಿಭಟನೆ ಮಾಡ್ಕೊಳ್ಳೋದಕ್ಕೆ ಜನರ ದುಡ್ಡನ್ನು ಯಾಕೆ ಮಾಡಬೇಕಾಗಿತ್ತು ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಆ ರೀತಿಯಿಂದ ಪ್ರಶ್ನೆ ಉದ್ಭವ ಆದಂತ ಸಂದರ್ಭದಲ್ಲಿ ರಾಜ್ಯದ ಜನರು ತೀರ್ಮಾನವನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ಈ ರೀತಿಯಾದಂತಹ ಶಾಸಕರು ಮತ್ತೆ ಸಚಿವರನ್ನು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರು ತೀರ್ಮಾನವನ್ನು ಮಾಡಬೇಕಾಗತ್ತೆ. ಅದೇನೇ ಇದ್ರೂ ಕೂಡ ಈಗ ಅಧಿವೇಶನ ಕರೆದಂತ ಸಂದರ್ಭದಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಬೇಕು, ಮತ್ತೊಂದು ಕಡೆ ಜನರ ಸಮಸ್ಯೆಗಳನ್ನ ಸ್ಪಂದಿಸುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಬೇಕು ಆಡಳಿತ ಪಕ್ಷ. ಆದ್ರೆ ಈಗ ಕೇಂದ್ರದ ವಿಬಿಜಿ ಯೋಜನೆ ವಿರುದ್ಧವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಈಗ ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಸಹಜವಾಗಿ ಆಡಳಿತ ಪಕ್ಷ ಪ್ರತಿಭಟನೆಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅದು ಜನರಿಗೆ ತಲುಪಬಾರದು, ಮುಟ್ಟಬಾರದು ಅನ್ನೊಂದು ಕಾರಣಕ್ಕೋಸ್ಕರವಾಗಿ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿತಂತ್ರವನ್ನು ರೂಪಿಸಿರುವಂತದ್ದು. ಅದಕ್ಕೆ ಪೂರಕವಾಗಿಯೇ ಇವತ್ತು ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ ಅಲ್ಲಿ ನಡೆಸ್ತಾ ಇದೆ. ಅದಕ್ಕೆ ವಿರುದ್ಧವಾಗಿ ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ಚಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸೇರಿದಂತೆ ಎಲ್ಲರೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿದ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಆಗ್ತಿರುವಂತದ್ದು ಅಬಕಾರಿ ಸಚಿವ ರಾಜೀನಾಮೆಗೆ ಆಗ್ರಹಿಸಿ ಈಗಾಗಲೇ ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ದೊಡ್ಡ ಮಟ್ಟದ ಸದ್ದು ಮಾಡಿದೆ. ಆ ಒಂದು ಪ್ರಕರಣದ ಮುಖಾಂತರವಾಗಿ ಚರ್ಚೆಗೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಸದನದಲ್ಲಿ ಅವಕಾಶವನ್ನು ಕೇಳಿದ್ದಾರೆ. ಆದರೆ ಇನ್ನೂ ಕೂಡ ಸ್ಪೀಕರ್ ಅನುಮತಿ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಮೊನ್ನೆ ದಿನದಿಂದ ಕೂಡ ಪ್ರತಿಭಟನೆಯನ್ನ ಬಾವಿಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಸದನದ ಹೊರಗಡೆ ಅಲ್ಲಿ ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರವಾಗಿ ಮತ್ತೆ ಒಳಗಡೆ ಇವತ್ತು ಕೂಡ ಸದನದಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ನಡೆದಂತ ವಿಧಾನಸಭೆಯಲ್ಲಿ ಗವರ್ನರ್ಗೆ ಏನು ಅಗೌರವವನ್ನು ತೋರಿದ್ರು ಕಾಂಗ್ರೆಸ್ ಶಾಸಕರ, ಒಂದ್ ಕಡೆ ಬಿ.ಕೆ. ಹರಿಪ್ರಸಾದ್ ಆಗಿರ್ಬೋದು, ಮತ್ತೆ ಶರತ್ ಬಚ್ಚೇಗೌಡರು ಆಗಿರ್ಬೋದು, ಎಸ್ ರವಿ ಆಗಿರ್ಬೋದು, ಇವರೆಲ್ಲರೂ ಕೂಡ ರಾಜ್ಯಪಾಲರು ಹೋದಂತ ಸಂದರ್ಭದಲ್ಲಿ ಅವರನ್ನ ಅಡ್ಡಗಟ್ಟಿ ಇಲ್ಲೊಂದ್ ಕಡೆ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಇದು ಸದನಕ್ಕೆ ತೋರಿದಂತ ಅಗೌರವ ಮತ್ತೆ ಗವರ್ನರ್ಗೆ ತೋರಿದಂತ ಅಗೌರವ. ಹೀಗಾಗಿ ಇವರನ್ನ ಅಮಾನತನ್ನ ಮಾಡಲೇಬೇಕು ಅನ್ನೋದು ಪಟ್ಟಣ ಇಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಏನು ಶೂಟೌಟ್ ಪ್ರಕರಣ ಆಯಿತು, ಮತ್ತೆ ಅವ್ರ ಬ್ಯಾನರ್ ಗಲಾಟೆ ಆಯಿತು. ಆ ಒಂದು ಪ್ರಕರಣದ ಮುಖಾಂತರವಾಗಿ ಇಲ್ಲೊಂದ್ ಕಡೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ
ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ನಿಲುವಳಿಯನ್ನ ಕೊಟ್ಟಿದ್ದಾರೆ. ನಿಲುವಳಿಯನ್ನ ಆಧರಿಸಿ ಸ್ಪೀಕರ್ ಏನಾದರೂ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದಲ್ಲಿ ಇಲ್ಲೊಂದ್ ಕಡೆ ಸದನದ ಒಳಗಡೆ ಇವತ್ತು ದೊಡ್ಡ ಮಟ್ಟದಲ್ಲಿ ಗದ್ದಲವಾಗುವಂತ ಸಾಧ್ಯತೆ ಇದೆ. ಮತ್ತೆ ಸದನದವರೆಗೂ ಕೂಡ ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ವಿಬಿಜಿ ಯೋಜನೆ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಜನರಿಗೆ ಮುಟ್ಟಬಾರದು ಅನ್ನೋ ಒಂದು ಲೆಕ್ಕಾಚಾರದ ಆಧಾರದಲ್ಲಿ ಸರ್ಕಾರದ ವೈಫಲ್ಯಗಳ ಮುಖಾಂತರವಾಗಿ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ಇವರಿಬ್ಬರ ಪ್ರತಿಭಟನೆ ನಡೀತಾ ಇದೆ ಅಲ್ವಾ, ಸಂಕಷ್ಟ ಯಾರು ಅನುಭವಿಸೋದು? ಜನಸಾಮಾನ್ಯರು. ಅದಾಗ್ತಾ ಇದೆ. ಇವತ್ತು ಲೋಕಭವನ ಚಲೋ ಹಮ್ಮಿಕೊಂಡಿರುವಂತದ್ದು ಕಾಂಗ್ರೆಸ್. ಸೊ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಎಲ್ಲಾ ಘಟಾನುಘಟಿ ನಾಯಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಂಕಷ್ಟ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಅಂದ್ರೆ ಟ್ರಾಫಿಕ್ ಬಿಸಿ ಬೆಂಗಳೂರಿಗರಿಗೆ. ಹಾರ್ಟ್ ಆಫ್ ದ ಸಿಟಿ ಫ್ರೀಡಂ ಪಾರ್ಕ್ ಇರುವಂತದ್ದು ಸಿಟಿಯ ಮಧ್ಯಭಾಗದಲ್ಲಿ, ಹೃದಯ ಭಾಗದಲ್ಲಿ. ಅಲ್ಲಿ ಸ್ವಲ್ಪ ಜಾಮ್ ಆದ್ರೇನೆ ಫುಲ್ ಕಂಪ್ಲೀಟ್ ಆಗಿ ಅರ್ಧ ಗಂಟೆ ಕಾಯಬೇಕು. ಇನ್ನು ಇವತ್ತು ಪ್ರತಿಭಟನೆ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ತಲೆ ಬಿಸಿಯನ್ನ ಎದುರಿಸಬೇಕಾಗಿದೆ ಜನ. ಫ್ರೀಡಂ ಪಾರ್ಕ್ ಸುತ್ತಮುತ್ತ ರಸ್ತೆ ಸಂಚಾರ ನಿರ್ಬಂಧವನ್ನ ಮಾಡಲಾಗ್ತಾ ಇದೆ. ಸತತ ರಜೆ ಬಳಿಕ ಬೆಂಗಳೂರಿನತ್ತ ವಾಪಸ್ ಬರ್ತಾ ಇರುವಂತದ್ದು ಜನರು. ಫ್ರೀಡಂ ಪಾರ್ಕ್ ಮುಖಾಂತರ ಹೋಗುವಂತವ್ರಿಗೆ ಮುಗಿತು ಕತೆ ಇವತ್ತು. ಫ್ರೀಡಂ ಪಾರ್ಕ್ ಸುತ್ತಮುತ್ತ ರಸ್ತೆಗಳು ಬಂದ್, ಬದಲಿ ರಸ್ತೆಗಳಲ್ಲಿ ಗಂಟೆಗಟ್ಟಲೆ ಕಾಯುವಂತ ಪರಿಸ್ಥಿತಿ ಇದೆ. ಮೊದಲೇ ಕಿತ್ತೋಗಿರುವಂತ ರೋಡ್ಗಳು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಂಡೆ ನಮ್ಮ ಪ್ರತಿನಿಧಿ ಮಾದೇಶ್ ಇದ್ದಾರೆ. ಮಾದೇಶ, ಹಾರ್ಟ್ ಆಫ್ ದ ಸಿಟಿ ಫ್ರೀಡಂ ಪಾರ್ಕ್ ಹತ್ರ ಅಲ್ಲಿ ಇವತ್ತು ಬೇರೆ ಪ್ರತಿಭಟನೆ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಓಡಾಡುವಂತ ವಾಹನ ಸವಾರಿಗೆ ಯಾವ ರೀತಿಯಾದಂತ ಒಂದು ಸಂಕಷ್ಟ ಅಂತ? ಪೃಥ್ವಿ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿದೆ. 11 ಗಂಟೆಗೆ ಪ್ರತಿಭಟನೆ ಇದ್ದರೆ ಅದಕ್ಕೂ 2 ತಾಸು ಮುಂಚೆ ರಸ್ತೆಗಳನ್ನು ಬಂದ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಯಾಕಂದರೆ ಅಲ್ಲಿ ಆ ಒಂದು ರಸ್ತೆಯಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಜಾಥಾ ಮಾಡುವಂಥ ಸಂದರ್ಭದಲ್ಲಿ ವಾಹನ ಓಡಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಟ್ರಾಫಿಕ್ ಡೈವರ್ಷನನ್ನು ಮಾಡುವಂಥ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಫ್ರೀಡಂ ಪಾರ್ಕ್ಗೆ ಕನೆಕ್ಟ್ ಆಗುವಂಥ ಸುತ್ತಮುತ್ತಲಿನ ರಸ್ತೆಗಳೆಲ್ಲ ಏನಿದೆ, ಅಂದರೆ ಫ್ರೀಡಂ ಪಾರ್ಕ್ನ ಕನೆಕ್ಟ್ ಆಗುವಂಥ ಸಾಕಷ್ಟು ರಸ್ತೆಗಳೇನಿದೆ, ಅಂದರೆ ಆನಂದರಾವ್ ಸರ್ಕಲ್ ಆಗಿರ್ಬೋದು, ಶಾಂತಲಾ ಸರ್ಕಲ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಬಂದ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಈಗ ನಾನು ತೋರಿಸಿದ್ದೀನಲ್ಲ, ಈ ಒಂದು ರಸ್ತೆ ಮೂಲಕ ಸಾಕಷ್ಟು ವಾಹನಗಳು ಹೋಗುತ್ತೆ. ಆದರೆ ಕೆಲವೇ ಹೊತ್ತಲ್ಲಿ, ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಈ ರಸ್ತೆಯನ್ನು ಕಂಪ್ಲೀಟಾಗಿ ಬಂದ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ಕಡೆ ಡೈವರ್ಷನನ್ನು ಈಗಾಗಲೇ ಶಾಂತಲಾ ಜಂಕ್ಷನ್ನಿಂದ ಕೋಡೆ ಸರ್ಕಲ್, ಆನಂದರಾವ್ ಸರ್ಕಲ್, ಫ್ರೀಡಂ ಪಾರ್ಕ್ವರೆಗೂ ಕೂಡ ಕಂಪ್ಲೀಟಾಗಿ ಯಾವುದೇ ರೀತಿಯಾದಂತಹ ವಾಹನಗಳು ಸಂಚಾರ ಮಾಡದಂತೆ ಬಂದ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯಕ್ಕೆ ಪೀಕ್ ಅವರ್ ಇರೋದ್ರಿಂದ ಸಾಕಷ್ಟು ಟ್ರಾಫಿಕ್ ಉಂಟಾಗುತ್ತೆ ಅನ್ನುವಂಥ ಕಾರಣಕ್ಕೆ ಇನ್ನೂ ಕೂಡ ಸದ್ಯಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಈ ಒಂದು ರಸ್ತೆ ಕಂಪ್ಲೀಟಾಗಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಮೈಸೂರು ಬ್ಯಾಂಕ್ ಕಡೆಯಿಂದ ಚಾಲುಕ್ಯ ಸರ್ಕಲ್ ಕಡೆ 2 ಬದಿ ಕೂಡ ಕ್ಲೋಸ್ ಮಾಡುವಂಥ ಕೆಲಸವನ್ನು, ಅಂದರೆ ಸಂಚಾರವನ್ನು ಕ್ಲೋಸ್ ಮಾಡಲಾಗುತ್ತೆ. ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಕಂಪ್ಲೀಟ್ ಆಗಿ ಸಂಚಾರ ನಿರ್ಬಂಧ ಮಾಡಲಾಗುತ್ತೆ. ಅದು ಬಿಟ್ಟರೆ ಲೂಲು ಮಾಲ್, ಮಂತ್ರಿ ಮಾಲ್, ಶೇಷಾದ್ರಿಪುರಂ, ರೇಸ್ ಕೋರ್ಸ್ ಮೂಲಕ ಮತ್ತು ಕೆಜಿ ರಸ್ತೆ, ಸಾಗರ್ ಜಂಕ್ಷನ್ ಈ ಮೂಲಕ ರಸ್ತೆಯಲ್ಲಿ ಓಡಾಡಬೇಕು ಅಂತೇಳಿ ಅವಕಾಶ ನೀಡಲಾಗಿದೆ. ಅದರಲ್ಲಿ ರೆಗ್ಯುಲರ್ಲಿ ಸಾಕಷ್ಟು ಟ್ರಾಫಿಕ್ ಇರುತ್ತೆ. ಇವತ್ತು ಇನ್ನಷ್ಟು ಟ್ರಾಫಿಕ್ ತಲೆಬಿಸಿ ಜನರಿಗೆ ಇರಲಿದೆ. ಅಲ್ಲಿ ರೆಗ್ಯುಲರ್ ಆಗಿ ಓಡಾಡುವಂತವ್ರು ಒಂದು ಅರ್ಧ ಗಂಟೆ ಬೇಗ ಹೊರಟು ಪರ್ಯಾಯ ಮಾರ್ಗಗಳಲ್ಲಿ ಹೋಗಬೇಕಾಗಿದೆ ಅಷ್ಟೇ. ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತು ಸರ್ಕಾರಿ ಶಾಲೆಗಳ ಸ್ಥಿತಿ ಸರಿಯಾಗೋದು ಯಾವಾಗ ಅನ್ನುವಂಥದ್ದು ಮೇ ಬಿ ಇನ್ನೂ ಒಂದು 5-6 ಸರ್ಕಾರ ಬಂದೋದ್ರು ಕೂಡ ಈ ಪ್ರಶ್ನೆಯನ್ನ ಕೇಳ್ತಾನೆ ಇರ್ತೀವಿ ಅಂತ ಕಾಣಿಸುತ್ತೆ. ಅಂತ ಲಜ್ಜೆಗೆಟ್ಟ ಸರ್ಕಾರಗಳು, ನಾಯಕರುಗಳು ಇರುವಂತ ಕಾರಣಕ್ಕೆ ಕಟ್ಟಡ ಇರಲ್ಲ, ಇದ್ರೂ ಶಿಥಿಲಾವಸ್ಥೆಯ ಕೊಠಡಿಗಳು, ಆತಂಕದಲ್ಲೇ ಮಕ್ಕಳು ಕಲಿಯುವಂತ ಪರಿಸ್ಥಿತಿ. ಆ ಸರ್ಕಾರ, ಈ ಸರ್ಕಾರ, ಆ ಪಕ್ಷ, ಈ ಪಕ್ಷ, ಆ ಸಿಎಂ, ಈ ಸಿಎಂ ಅಂತಲ್ಲ, ಯಾರು ಬಂದರೂ ಇದೇ ಪರಿಸ್ಥಿತಿ, ಇದೇ ದುಸ್ಥಿತಿ. ಬೀದರ್ನ ರಾಜನಾಳದಲ್ಲಿ ಮತ್ತೊಂದು ಸಮಸ್ಯೆ ನಾವು ಇಷ್ಟು ದಿನ ತೋರಿಸ್ತಾ ಇದ್ದು, ಕಟ್ಟಡ ಇಲ್ಲ, ಶಿಕ್ಷಕರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಅಲ್ಲೊಂದು ಕಾಂಪೌಂಡ್ ಇಲ್ಲ, ಶೌಚಾಲಯ ಇಲ್ಲ, ಇದನ್ನು ತೋರಿಸ್ತಾ ಇದ್ವಲ್ಲ. ಇದು ನೋಡಿ, ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿದೆ. ಬೀದರ್ನ ರಾಜನಾಳದಲ್ಲಿ ಬೇರೆ ಸಮಸ್ಯೆ. ಇಲ್ಲಿ 1.80 ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಆಗಿದೆ. ನೂತನ ಕಟ್ಟಡ ನಿರ್ಮಿಸಿದ್ರೂ ಕೂಡ ಬಳಕೆ ಮಾತ್ರ ಆಗ್ತಾ ಇಲ್ಲ. ಹೊಸ ಕಟ್ಟಡಕ್ಕೆ ಇನ್ನೂ ಸಿಕ್ಕಿಲ್ಲ ಉದ್ಘಾಟನೆಯ ಭಾಗ್ಯ. ಪ್ರಾಥಮಿಕ ಶಾಲೆ ಕಟ್ಟಡದಲ್ಲೇ ಹೈಸ್ಕೂಲ್ ಮಕ್ಕಳು ಕಲಿತಾ ಇದ್ದಾರೆ. ಕೂಡಲೇ ಕಟ್ಟಡ ಉದ್ಘಾಟಿಸಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಕಟ್ಟಡ ರೆಡಿ ಆಗಿದೆ, ಆದ್ರೆ ಉದ್ಘಾಟನೆ ಆಗ್ತಾ ಇಲ್ಲ. ಪ್ರತಿಷ್ಠೆಗೆ ಬಿದ್ದಿದ್ದಾರಲ್ಲಿ. ಕತ್ತಲೆ ಕೋಣೆಯಲ್ಲಿ ಪಾಠ ಕೇಳಬೇಕಾಗ್ಲತ್ತದು. ಶೌಚಾಲಯ ವ್ಯವಸ್ಥೆ ಎಲ್ಲ ಹೊರಗೆ ಹೋಗ್ಬೇಕಾಗ್ಲತ್ತದು. ಮಳೆಗಾಲದಾಗ ಕೂಡ ಹೊರಗೆ ಹೋಗಿ ಕೆಸರಾಗ ಹಂಗೆ ಹೋಗ್ಬೇಕಾಗ್ಲತ್ತದು.
ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಗ್ರೌಂಡ್ ಇಲ್ಲ, ಫಿಸಿಕಲ್ ಟೀಚರ್ ಇದ್ದಾರೆ ಕೂಡ ಗ್ರೌಂಡ್ ಇಲ್ಲ ಆಟ ಆಡೋಕ್ಕೆ. 8ನೇ ತರಗತಿ ಕೊಠಡಿ ಇಲ್ಲ, ಅವ್ರು ಹೊರಗಡೆ ಕೂಡಬೇಕಾಗ್ಲತ್ತದು. ಹೊಸ ಬಿಲ್ಡಿಂಗ್ ಆಗ್ಯದ ಆದರೂ ಕೂಡ ಯಾರು ಹೋಗ್ಕೊಡಲ್ಲ ಹೋಗ್ಯಾರ. ಪಾಠ ಕೇಳೋಕ್ಕೆ ತೊಂದರೆ ಆಗ್ಲತ್ತದ ಸರ್, ಚಿಕ್ಕ ಮಕ್ಕಳು ಡಿಸ್ಟರ್ಬೆನ್ಸ್ ಆಗ್ಲತ್ತದು. ಅದು ಹೊಸ ಬಿಲ್ಡಿಂಗ್ ಹೋಗ್ಬೇಕಲ್ಲತ್ತೇವೆ, ಬಟ್ ಊರಾಗಿನವ್ರು ಹೋಗ್ಕೊಡಲ್ಲ ಹೋಗ್ಯಾರ. ಮೇಲಧಿಕಾರಿ ಇದ್ರ ಬಗ್ಗೆ ಗಮನ ಹರಿಸಿ ನಾವು ಆದಷ್ಟು ಬೇಗ ಹೊಸ ಬಿಲ್ಡಿಂಗ್ ಹೋಗ್ಬೇಕಂತ ನಮ್ದೆಲ್ಲ ಬೇಡಿಕೆ ಅದ ಸರ್. ಫಲಿತಾಂಶ ಚೆನ್ನಾಗಿ ಬರ್ಬೇಕಂದ್ರೆ ನಾವು ಹೊಸ ಬಿಲ್ಡಿಂಗ್ ಹೋಗ್ಬೇಕು ಸರ್. ಪಾಠ ಕೇಳಕ್ಕೆ ಡಿಸ್ಟರ್ಬೆನ್ಸ್ ಆಗ್ಲತ್ತದು, ಗಮನ ಬೇರೆ ಕಡೆ ಹೋಗ್ಲತ್ತದ ಸರ್. ಇದು 10 ವರ್ಷ ಆಯ್ತು ಸರ್ ಹಿಂಗ. ಪ್ರೈಮರಿ ಬಿಲ್ಡಿಂಗಲ್ಲಿ ಇರ್ಲತ್ತಿದ್ದೀವಿ ನಾವು. ಸಮಸ್ಯೆ ಸರ್, ಇವಾಗ ಬಿಲ್ಡಿಂಗ್ ಆಗಿದೆ ಬಟ್ ಹೋಗ್ಬಿಡಲ್ಲ ಹೋಗ್ಯಾರ ಸರ್ ಊರಾಗಿನ ಜನ. ಮೇಲಧಿಕಾರಿ ಇದ್ರ ಬಗ್ಗೆ ಗಮನ ಹರಿಸಿ ನಾವು ಆ ಬಿಲ್ಡಿಂಗ್ ಶಿಫ್ಟ್ ಆಗ್ಬೇಕು ಸರ್. ಬಿಲ್ಡಿಂಗ್ ಇಲ್ಲ ಸರ್, ಬಿಲ್ಡಿಂಗ್ ಆಗಿದೆ ರೆಡಿ ಆದ್ರೂ ಕೂಡ ನಮಗೆ ಕಳ್ಸಲ್ಲ ಹೊಂಟ್ರಿ ಸರ್. ಆಗ್ಲತ್ತರು ಕೂಡ ಹಂಗೆ ಇದು ಮಾಡ್ಕೋತಾ ಇದ್ದೀವಿ ಸರ್, ಆದ್ರೂ ಕೂಡ ಕಳ್ಸಲ್ಲ ಹೊಂಟ್ರಿ ಸರ್. ಹೌದು ಸರ್, ಡೆಸ್ಕ್ ಎಲ್ಲ ಇಟ್ಟರೆ ನಮಗೆ ಪಾಠ ಮಾಡೋ ಟೈಮಿನಾಗ ಭಾಳ ತೊಂದರೆ ಆಗ್ತದೆ ಸರ್. ಕೊಡೋಕ್ಕಾಗಿ ನಮಗೆ ಇಲ್ಲಿ ಬಿಲ್ಡಿಂಗ್ ಆಗಿದೆ ಸರ್ ಅಂದ್ರೂ ಕೂಡ ಅವ್ರು ಹೋಗ್ಬಿಡಲ್ಲ ಹೊಂಟ್ರಿ ಸರ್. ಸರ್ ಅದು ರೂಮ್ ಇಲ್ಲ ಸರ್, ನಾವು ಪ್ರೈಮರಿ ಬಿಲ್ಡಿಂಗ್ದಾಗ ಓದುತ್ತಿದ್ದೀವಿ. ಶೌಚಾಲಯ ಕೂಡ ಇಲ್ಲ, ನಾವು ಅಲ್ಲಿ ಹೊರಗೆ ಹೋಗ್ಬರ್ತದೆ ಸರ್. ಶೌಚಾಲಯ ಇಲ್ಲ, ಮತ್ತು ನೀರಿನ ಶುದ್ಧ ನೀರಿಲ್ಲ ಸರ್. ಇಲ್ಲಿ ಫೆಸಿಲಿಟೀಸ್ ಮಾಡ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಸರ್. ಆ ಬಿಲ್ಡಿಂಗ್ ಶಿಫ್ಟ್ ಮಾಡ್ಬೇಕು ಸರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಎಷ್ಟು ತಿಂಗಳಾಯಿತು ಈ ಕಟ್ಟಡ ನಿರ್ಮಾಣ ಆಗಿ? ಏನು ಐಸಿಯುನಲ್ಲಿದ್ದಾರಾ ಅಧಿಕಾರಿಗಳು, ಜನಪ್ರತಿನಿಧಿಗಳು? ಸಾವು ಬದುಕಿನ ನಡುವೆ ಹೋರಾಟ, ಅದ ಕಾರಣಕ್ಕೋಸ್ಕರ ಇಲ್ಲಿ ಉದ್ಘಾಟನೆ ಆಗ್ತಾ ಇಲ್ಲ ಅಂತ? ಪೃಥ್ವಿರಾಜ್, ಎಷ್ಟೋ ಶಾಲೆಗಳಿಗೆ ಇವತ್ತು ಸ್ವಂತ ಕಟ್ಟಡಗಳು ಇರಲ್ಲ. ಸ್ವಂತ ಕಟ್ಟಡಗಳು ಇದ್ರೂ ಕೂಡ ಶಿಥಿಲಾವಸ್ಥೆಯಲ್ಲಿ ಇರುತ್ತೆ. ಹೀಗಾಗಿ ಮಕ್ಕಳಿಗೆ ಅನಾನುಕೂಲಗಳು ಸಾಕಷ್ಟು ಇರುತ್ತೆ. ಆದ್ರೆ ಬೀದರ್ ತಾಲೂಕಿನ ರಾಜನಾಳ ಗ್ರಾಮದಲ್ಲಿ ಸ್ವಂತ ಕಟ್ಟಡ, ಹೊಸ ಕಟ್ಟಡ ಇದ್ರೂ ಕೂಡ ಇನ್ನೂವರೆಗೂ ಮಕ್ಕಳ ಕಲಿಕೆಗೆ ಲಭ್ಯ ಆಗ್ತಾ ಇಲ್ಲ. ಈ ದುರಂತ ಅಂದ್ರೆ ಏನು, ಈಗಾಗಲೇ 2 ತಿಂಗಳ ಹಿಂದೆಯೇ ಏನು KKRDB ಅನುದಾನದಲ್ಲಿ KRDL ಅಧಿಕಾರಿಗಳು 1,80,00,000 ರೂಪಾಯಿದಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನ ಕಟ್ಟಿದ್ದಾರೆ. ಆದ್ರೆ ಕಟ್ಟಡ ಇನ್ನೂವರೆಗೂ ಕೂಡ ಮಕ್ಕಳ ಕಲಿಕೆಗೆ ಉಪಯೋಗ ಆಗ್ತಿಲ್ಲ. ಈ ಒಂದು ಕಾರಣಕ್ಕಾಗಿ ಕಳೆದ 10 ವರ್ಷಗಳಿಂದ ಮಕ್ಕಳು ಏನು ರಾಜನಾಳ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕೊಠಡಿಗಳಲ್ಲೇ ಇವತ್ತು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸ್ವಂತ ಕಟ್ಟಡ ಇರ್ಲಾರ್ದಕ್ಕ ಏನು ಇವತ್ತು ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಅಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ರಾಜನಾಳ ಗ್ರಾಮಸ್ಥರದ್ದು ಇರ್ತಕ್ಕಂಥದ್ದು. ನಮಗೆ ಸಿಕ್ಕಿರೋ ಅಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಏನು 8ನೇ ತರಗತಿಯಿಂದ ಒಟ್ಟು 10ನೇ ತರಗತಿವರೆಗೆ 43 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆ 43 ವಿದ್ಯಾರ್ಥಿಗಳ ಪೈಕಿ 8ನೇ ತರಗತಿ ಮಕ್ಕಳಿಗೆ ಏನು ಶಾಲೆಯ ಹೊರಾಂಗಣದಲ್ಲಿ ಇವತ್ತು ಏನು ಕಾರಿಡಾರ್ ನಲ್ಲಿ ಇವತ್ತು ಏನ್ ಕಾರಣ ಅಂತೆ ದುರ್ಗಪ್ಪ? ಇಲ್ಲಿ ಯಾವ ಕಾರಣಕ್ಕೆ ಉದ್ಘಾಟನೆ ಆಗ್ತಾ ಇಲ್ವಂತೆ? ಪೃಥ್ವಿರಾಜ್, ಅಂದ್ರೆ ಈ ಒಂದು ಕಟ್ಟಡ 2 ತಿಂಗಳ ಹಿಂದೆ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಆದ ಬಳಿಕ ಈ ಶಿಕ್ಷಣಾಧಿಕಾರಿಗಳು ಕೂಡ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗ್ರಿ ಅನ್ನೋ ಒಂದು ಮಾಹಿತಿಯನ್ನ ಏನು ಶಿಕ್ಷಕರಿಗೆ ಕೊಟ್ಟಿದ್ರಂತೆ. ಆದ್ರೆ ಅಲ್ಲಿನ ಗ್ರಾಮಸ್ಥರು ಏನು ಸಚಿವರಿಂದಲೇ ಈ ಒಂದು ಕಟ್ಟಡ ಉದ್ಘಾಟನೆ ಮಾಡಿಸೋಣ ಅನ್ನೋ ಒಂದು ಕಾರಣಕ್ಕೆ ಮಕ್ಕಳನ್ನ ಅಲ್ಲಿಗೆ ಶಿಫ್ಟ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲಂತೆ. ಶಿಕ್ಷಕರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊತಿದ್ರೆ, ನಮ್ಗೆ ಸಾಕಷ್ಟು ಅನಾನುಕೂಲ ಆಗ್ತಿದೆ. ಕುಡಿಯೋ ನೀರಿನ ಸೌಲಭ್ಯ ಇಲ್ಲ, ಶೌಚಾಲಯ ಸಮಸ್ಯೆ ಇದೆ, ಮತ್ತೆ ಕೊಠಡಿಗಳ ಸಮಸ್ಯೆ ಇದೆ. ಮಕ್ಕಳಿಗೆ ಕಲಿಯೋಕ್ಕೆ ಅನಾನುಕೂಲ ಆಗ್ತಾ ಇದೆ. ಫಲಿತಾಂಶ ಬೇರೆ ಏನು SLC ಪರೀಕ್ಷೆ ಬೇರೆ ಹತ್ತಿರ ಬರ್ತಾ ಇದೆ. ಮಕ್ಕಳ ರಿಸಲ್ಟ್ ಮೇಲೆ ಇದು ದುಷ್ಪರಿಣಾಮ ಬೀರುತ್ತೆ ಅನ್ನೋ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಆದ್ರೆ ಯಾಕೆ ಸಚಿವರ ಕೈಯಿಂದಲೇ ಕಟ್ಟಡ ನಿರ್ಮಾಣ ಆದ್ರೂ ಕೂಡ ಸಚಿವರು ಉದ್ಘಾಟನೆ ಮಾಡಕ್ಕೆ ಯಾಕೆ ಮೀನಾಮೇಷ ಇದ್ದಾರೆ? ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾಕೆ ಅದನ್ನ ಬೇಗ ಉದ್ಘಾಟನೆ ಮಾಡ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಶಿಕ್ಷಕರನ್ನ ಕಾಡ್ತಿರೋದು. ಎಲ್ಲೋ ಒಂದ್ ಕಡೆ ಏನು ಸಚಿವರಿಂದಲೇ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಗ್ರಾಮಸ್ಥರು ಕೂಡ ಮುಂದಾಗಿರತಕ್ಕಂಥದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಕ್ಕಳ ಕಲಿಕೆಗೆ ಇರ್ತಕ್ಕಂಥದ್ದು ತಮ್ಮ ಮಕ್ಕಳೇ ಆ ಒಂದು ಕಟ್ಟಡದಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಇವತ್ತು ಆ ಮಕ್ಕಳಿಗೆ ಅನಾನುಕೂಲ ಆಗ್ತಾ ಇದ್ರು ಕೂಡ ಗ್ರಾಮಸ್ಥರು ಸಚಿವರಿಂದ ಉದ್ಘಾಟನೆ ಮಾಡಿಸ್ಬೇಕಂತ ಒಂದು ದುಂಬಾಲು ಬಿದ್ದಿರೋದು ನಿಜಕ್ಕೂ ವಿಪರ್ಯಾಸ. ಮತ್ತೆ ಏನು ಆ ಒಂದು ಕಟ್ಟಡ ನಮ್ಗೆ ಬಳಕೆಗೆ ನಮ್ಮ ವಿದ್ಯಾಭ್ಯಾಸ ಇಲ್ಲ ಬಿಡಿ, ಇಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳು ಎಚ್ಚೆತ್ಕೊಂಡು ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಅಧಿಕಾರಿಗಳು ಆ ಕೆಲಸವನ್ನ ಮಾಡ್ತಾರ, ಕಾದ್ ನೋಡೋಣ. ಧನ್ಯವಾದ ದುರ್ಗಪ್ಪ.